ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದೆ. ಅದರಂತೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಭಾರೀ ಮಳೆಯಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕೃಷಿ ತೋಟ, ಹೊಲಗದ್ದೆ, ರಾಗಿ, ದ್ರಾಕ್ಷಿ ತೋಟ ಜಲಾವೃತ ಆಗಿದೆ. ಕೆರೆಗೆ ಹೋಗಬೇಕಾದ ನೀರು ತೋಟಗಳಿಗೆ ನುಗ್ತಾ ಇದ್ದು ಬೆಳೆ ಹಾನಿ ದೃಶ್ಯ ನೋಡಿ ಪಾಪ ರೈತರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಕಷ್ಟಕ್ಕೆ ಡಿಸಿ, ಎಸಿ ಯಾವ ಅಧಿಕಾರಿಗಳು ಇಲ್ಲ, ನಮಗೆ ಸಾವೇ ಗತಿ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಧಾರಾಕಾರ ಮಳೆಗೆ ರಸ್ತೆಗಳು ಬಂದ್ ಆಗಿವೆ. ನಗರದ ಮಂಚನಬೆಲೆ, ವಾಪಸಂದ್ರ ಸೇರಿದಂತೆ ಹಲವು ರಸ್ತೆಗಳು ಜಲಾವೃತ ಆಗಿದೆ. ವಾಪಸಂದ್ರ ಅಂಡರ್ ಪಾಸ್ ಮುಳುಗಡೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ಗ್ರಾಮಗಳಿಗೆ ಹೋಗುವ ರಸ್ತೆ ಮಾರ್ಗ ಬಂದ್ ಆಗಿದೆ. ಶಾಲಾ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿದ್ದಾರೆ. ಮಳೆಯಲ್ಲಿ ಗೂಡ್ಸ್ ಲಾರಿ ಸಿಲುಕಿ ಚಾಲಕ ಪರದಾಡಿದ್ದಾರೆ. ಇನ್ನು ವ್ಯಾಪಕ ಮಳೆಯಿಂದ ರಾಜ್ಯದೆಲ್ಲೆಡೆ ಡ್ಯಾಂಗಳು ಭರ್ತಿಯಾಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ ಭೀಮಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಬ್ಯಾರೇಜ್ನ 24 ಗೇಟ್ ಓಪನ್ ಮಾಡಿ ನೀರು ರಿಲೀಸ್ ಮಾಡಿದ್ದು ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಆತಂಕ ಹೆಚ್ಚಾಗಿದೆ. ಜೊತೆಗೆ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯ ಬರ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಯ ಆವರಣ ಜಲಾವೃತಗೊಂಡು ಜನ ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ಹೋರಾಟಗಾರರು ವಿವಿಧ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಒಳಗಾದವರು ಇದೇ ಆವರಣದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆ ಸುರಿತಾ ಇರೋದ್ರಿಂದ ಜಿಲ್ಲೆಯಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ರೈತರು ಬೆಳೆಗಳು ನೀರಲ್ಲಿ ನಿಂತಿವೆ. ಹಲವು ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಇಂತಹ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲು ಸಾರ್ವಜನಿಕರು, ರೈತರು ಬಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣವೇ ಜಲಾವೃತಗೊಂಡಿದೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ರೈತನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಜಾಗೀರ ನಂದಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಮೀನಿಗೆ ತೆರಳುತ್ತಾ ಇದ್ದ ರೈತ ತುಂಬಿ ಹರಿತಾ ಇರುವ ಹಳ್ಳ ದಾಟುವ ವೇಳೆ ಘಟನೆ ನಡೆದಿದ್ದು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ರೈತ ಬಂಡೆಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ದೋಷಾರೋಪಣೆ ನಿಗದಿ ಕುರಿತು ವಿಚಾರಣೆಯನ್ನ ನಗರದ 57ನೇ ಸಿಸಿಎಚ್ ನ್ಯಾಯಾಲಯವು ಸೆಪ್ಟೆಂಬರ್ 25ಕ್ಕೆ ಮುಂದೂಡಿದೆ. ಪ್ರಕರಣದ ಇಬ್ಬರು ಆರೋಪಿಗಳು ಗೈರಾಗಿದ್ದ ಕಾರಣ ವಿಚಾರಣೆ ಮುಂದೂಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಪವಿತ್ರ ಗೌಡ, ದರ್ಶನ್, ತೂಗುದೀಪ ಮತ್ತಿತರ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಒದಗಿಸಿಲ್ಲ ಎಂಬ ಅವರ ಪರ ವಕೀಲರ ಆರೋಪದ ಕುರಿತು ಜೈಲಾಧಿಕಾರಿಗಳಿಂದ ನ್ಯಾಯಾಧೀಶರು ವಿವರಣೆ ಕೇಳಿದ್ರು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯ ಒದಗಿಸಲಾಗ್ತಾ ಇದೆ ಅಂತ ಜೈಲಾಧಿಕಾರಿಗಳು ಮಾಹಿತಿ ನೀಡಿದ್ರು. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಗ್ರೇಟರ್ ಬೆಂಗಳೂರು ಕಿತ್ತಾಕ್ತೀನಿ ಎಂದಿದ್ದಾರೆ. ಮಿಸ್ಟರ್ ಅಶೋಕ್, ಜಿಬಿಎ ತೆಗೆಯೋದು ನಿಮ್ಮ ಹಣಿಯಲ್ಲಿ ಬರೆದಿಲ್ಲ. ಕಾಂಗ್ರೆಸ್ ತಂದಿರೋ ಯಾವ ಯೋಜನೆಯನ್ನು ತೆಗೆಯೋಕ್ಕಾಗಲ್ಲ. ಇನ್ನು 2 ಜನ್ಮ ತಾಳಿದ್ರೂ ತೆಗೆದು ಹಾಕೋದಕ್ಕೆ ಬಿಜೆಪಿ ಜೆಡಿಎಸ್ಗೆ ಸಾಧ್ಯ ಇಲ್ಲ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಸಂಸಾರ ಕಾಪಾಡೋಕೆ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೊನ್ನೆ ಯಾರ ಬಿಜೆಪಿ ನಾಯಕರುಗಳು ಇಲ್ಲಿ ಬಂದಿದ್ದರಂತೆ, ನಮ್ ಸರ್ಕಾರ ಬಂದ್ಬಿಡ್ತದೆ, ಈ ಗ್ರೇಟರ್ ಬೆಂಗಳೂರನ್ನ ಕಿತ್ತಾಕ್ಬಿಡ್ತೀವಿ ಅಂತ ಭಾಷಣ ಮಾಡುವುದ್ರಂತೆ. ಮಿಸ್ಟರ್ ಅಶೋಕ್, ಜನತಾದಳದ ನಾಯಕರು ಇರ್ಬೋದು, ಅಶೋಕ್ ತಾಂಡ್ ಇರ್ಬೋದು, ಇಲ್ಲ ಜನತಾದಳದವರ ಹೆಸರು ನಂಗೆ ಹೇಳಕ್ ಇಷ್ಟ ಇಲ್ಲ. ಈ ಹಣೆಯಲ್ಲಿ ಬರ್ದಿಲ್ಲ. ಯಾರ ಹಣೆಯಲ್ಲಿ? ನಿಮ್ಮ ಹಣೆಯಲ್ಲಿ ಬರ್ದಿಲ್ಲ. ಈ ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮಗಳು, ಬ್ಯಾಂಕ್ ರಾಷ್ಟ್ರೀಕರಣ ತೆಗೆದಾಗ ಕಾಯ್ತಾ, ಆಧಾರ್ ಕಾರ್ಡ್ ತೆಗೆದಾಗ ಕಾಯ್ತಾ, ಪಂಚ ಗ್ಯಾರಂಟಿ ತಂದು 5 ಗ್ಯಾರಂಟಿ, ನನ್ನ ತಾಯಂದಿರು ಉಚಿತವಾಗಿ ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವೋ? ದಯವಿಟ್ಟು ಕೈ ಎತ್ತಿ ಯಾರು ಪ್ರಯಾಣ ಮಾಡ್ತಾ ಇದ್ದೀರಿ ಅಂತೇಳಿ. ತಿಂಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ. ಈ ಯಾವುದು ಗ್ಯಾರಂಟಿಯನ್ನ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀವು ಯಾವ ನಮ್ಮ ಗ್ಯಾರಂಟಿಯನ್ನ ಬಡವರಿಗೋಸ್ಕರ ಏನು ನಾವು ಮಾಡಿದ್ದೇವೆ, ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಅದನ್ನ ನೀವಾಗ್ಲಿ ಜನತಾದಳದವರು ನಿಮ್ಮ ಹುಟ್ಟು 3 ಸತಿ ಹುಟ್ಟು ಮತ್ತೆ ಇನ್ನೊಂದು ಜನ್ಮ ತಾಳಿದ್ರು ಕೂಡ ನಿಮ್ಮ ಪಕ್ಷದವ್ರಿಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇವರಾಜ ನಾನು ಹೇಳಿಕೆ ಬಯಸ್ತಾ ಇದ್ದೀವಿ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಸೌಜನ್ಯ ಪರ ಹೋರಾಟಗಾರ ಹಾಗೂ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೆಪ್ಟೆಂಬರ್ 19ರಂದು ಬೆಳಗ್ಗೆ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಶೋಧ ನಡೆಸಿದ ವೇಳೆ 2 ತಲವಾರ್ ಮತ್ತು 1 ಬಂದೂಕು ಪತ್ತೆಯಾಗಿತ್ತು. ಪ್ರಕರಣ ಹಿನ್ನೆಲೆ ಸೆಪ್ಟೆಂಬರ್ 16ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ. ಜಾತಿ ಗಣತಿ ಅನ್ನೋದು ಸರ್ಕಾರದ ತೀರ್ಮಾನ ನಡುವೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಪರಿಗಣಿಸಿ ಮಾಡಲಾಗ್ತಾ ಇದೆ ಅಂತ ತುಮಕೂರಿನಲ್ಲಿ ಎಂಎಲ್ಸಿ ರಮೇಶ್ ಕುಮಾರ್ ಹೇಳಿಕೆಯನ್ನು ನೀಡಿದರು. ಕಾಂತರಾಜು ವರದಿ ಅವಧಿ ಮುಗಿದಿದೆ ಅನ್ನೋ ಕಾರಣ ನೀಡಲಾಗಿದೆ. ಅದಕ್ಕಾಗಿ ಹೊಸ ಜಾತಿ ಗಣತಿ ಸರ್ವೆಗೆ ಕ್ಯಾಬಿನೆಟ್ ಮುಂದಾಗಿದೆ. ಇನ್ನು ಕಾಂತರಾಜು ವರದಿಗೆ ಹಲವರು ಆಕ್ಷೇಪ ವ್ಯಕ್ತವಾಗಿತ್ತು. ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ಈ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ದೇವರಾಜ ಅರಸು ಅವರು ಜನರ ಬದುಕಿನಲ್ಲಿ ಬದಲಾವಣೆ ತಂದವರು ಅಂತ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಉಳುವವನಿಗೆ ಭೂಮಿ ನೀಡುವ ಕೆಲಸ ದೇವರಾಜ ಅರಸು ಕಾಲದಲ್ಲೇ ಆಯಿತು. ಬಗರ್ ಹುಕುಂ ಸಾಗುವಳಿಯಡಿ ಬಡವರಿಗೆ ಜಮೀನು ಕೊಟ್ಟಿದ್ದೇವೆ. ಅಂದು ಅಧಿಕಾರದಲ್ಲಿದ್ದ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಇದ್ರು. ಅಧಿಕಾರ ಇದ್ದಾಗ ಬಡವರಿಗೆ ಜಮೀನು ಕೊಡಲಿಲ್ಲ. ನಾನು ಅವರನ್ನು ದೂಷಣೆ ಮಾಡ್ತಾ ಇಲ್ಲ. ಜನ ಅವರಿಗೆ ವಿಶ್ರಾಂತಿ ಕೊಟ್ಟಿದ್ದಾರೆ. ದೇವರು ಕೊಟ್ಟ ಅವಕಾಶವನ್ನು ಉಪಯೋಗಿಸಬೇಕು. ಜನ ಕೊಟ್ಟ ಅಧಿಕಾರವನ್ನು ಬಡ ಜನರ ಸೇವೆಗೆ ಮುಡಿಪಾಗಿಡಬೇಕು ಅಂತ ಹೇಳಿದ್ದಾರೆ.